ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ಹೊಸದಾಗಿ ವೋಟರ್ ಐ ಡಿ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡೋದು. ನಿಮಗೇನಾದರೂ 18 ವರ್ಷ ವಯಸ್ಸು ತುಂಬಿತ್ತು ಅಂದರೆ ನೀವೇ ಸ್ವತಃ ಕೂಡ ನಿಮ್ಮ ಮೊಬೈಲ್ ಮುಖಾಂತರ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ನಿಮ್ಮ ಬಳಿ ಕೇವಲ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು. ನಿಮಗೆ 18 ವರ್ಷ ಕ್ರಾಸ್ ಆಗಿರಬೇಕು. ನೀವೇ ಸ್ವತಃ ನಿಮ್ಮ ಮೊಬೈಲ್ ಮುಖಾಂತರ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಅಲ್ಲಿ ವೋಟರ್ ಹೆಲ್ಪ್ಲೈನ್ ಅಂತ ಒಂದು ಆ್ಯಪ್ ಇದೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫಾರಮ್ 6 ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೈರೆಕ್ಟಾಗಿ ನೀವು ಲಾಗಿನ್ ಮಾಡ್ಕೊಳ್ಳಿಕ್ಕಾಗಲ್ಲ. ನೀವು ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ಇಲ್ಲಿ ನ್ಯೂ ಯೂಸರ್ ಅನ್ನೋ ಆಪ್ಷನ್ ಇದೆ, ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋತು ಅಂದರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ನಿಮ್ಮ ಫೋನ್ ನಂಬರ್ನ ಹಾಕಿ ನೀವು ಇಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ವೋಟರ್ ಐ ಡಿಲಿ ಕೊಡ್ತಕ್ಕಂಥ ಹೆಸರು ಹಾಗೆಯೇ ಒಂದು ಪಾಸ್ವರ್ಡ್ ಕೂಡ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನಾನು ಹೆಸರು ಮತ್ತು ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋತಾ ಇದ್ದೀನಿ. ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿದ್ದ ನಂತರ ನಿಮ್ಮ ಮೊಬೈಲ್ಗೆ ಒಂದು OTP ಬಂದಿರುತ್ತೆ. ಆ OTPನ ಕೆಳಗಡೆ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸಬ್ಮಿಟ್ ಅಂತ ಮಾಡಿದ ನಂತರ ಯೂಸರ್ ಕ್ರೆಡಿಟೆಡ್ ಸಕ್ಸಸ್ಫುಲಿ ಅಂತ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ನೆಕ್ಸ್ಟ್ ಪೇಜು ಮತ್ತೆ ಹೋಮ್ ಪೇಜ್ಗೆ ಹೋಗುತ್ತೆ. ನೀವು ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದಂಥ ಫೋನು ಮತ್ತು ಕ್ರಿಯೇಟ್ ಮಾಡ್ಕೊಂಡಿದ್ದಂಥ ಪಾಸ್ವರ್ಡು ಅವೆರಡನ್ನೂ ಹಾಕಿ ಇಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ಡು ಈಗ ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಇಲ್ಲಿ ಕೆಳಗಡೆ ಲಾಗಿನ್ ನೋ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಅನ್ನೋ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಫಾರಮ್ 6 ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಕೆಳಗಡೆ ಬರಬೇಕಾಗತ್ತೆ. ಲೆಟ್ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕೇಳುತ್ತೆ ಇಲ್ಲಿ ಎಸ್ ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಫಸ್ಟ್ ಟೈಮ್ ಅಂತ ಕೇಳುತ್ತೆ. ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಮಾಡಿ. ನೆಕ್ಸ್ಟ್ ಅಂತ ಮಾಡಿದ ನಂತರ ಇಲ್ಲಿ ನೆಕ್ಸ್ಟು ಇಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಹಾಗೆಯೇ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಹಾಗೆಯೇ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ನಿಮ್ಮದು ಯಾವ ವಿಧಾನಸಭಾ ಕ್ಷೇತ್ರ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ ಕೆಳಗಡೆ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗತ್ತೆ. ಅಲ್ಲಿ ಕ್ಯಾಲೆಂಡರ್ನ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ನ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ. ಚೂಸ್ ಮಾಡ್ಕೊಂಡು ಓಕೆ ಅಂತ ಮಾಡಿ. ನಂತರ ಡಾಕ್ಯುಮೆಂಟ್ ಆಫ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ. ಇಲ್ಲಿ ನೀವು ಡೇಟ್ ಆಫ್ ಬರ್ತ್ಗೆ ಯಾವ ರೆಕಾರ್ಡ್ನ ಅಪ್ಲೈ ಮಾಡ್ತೀರಾ ಅಂತ ಕೇಳುತ್ತೆ. ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಅಪ್ಲೋಡ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ಎರಡು ರೀತಿ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಕ್ಯಾಮ್ರಾ, ಗ್ಯಾಲರಿ ಅಂತ. ನಾನು ಆಲ್ರೆಡಿ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ. ನಾನು ಆ ರೆಕಾರ್ಡ್ನ ಅಲ್ಲಿಂದ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಪ್ರಿವ್ಯೂ ಕೂಡ ನಿಮಗೆ ಅಲ್ಲಿ ಕಾಣುತ್ತೆ. ನೀವು ಒಂದ್ಸರಿ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ. ಕೆಳಗಡೆ ಬಂತು ಅಂದರೆ ಇಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ನೀವು ಇಲ್ಲಿ ಅದನ್ನು ಕೂಡ ನಿಮ್ಮ ಗ್ಯಾಲರಿಯಲ್ಲಿ ಇಟ್ಕೊಳ್ಳಿ. ಅದನ್ನು ನೀವು ಇಲ್ಲಿ ಕ್ರಾಪ್ ಮಾಡಿ ಕರೆಕ್ಟ್ ಸೈಜ್ನ ಪಿಟ್ ಮಾಡಿ ನೀವು ಅಪ್ಲೋಡ್ನ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಕೆಳಗಡೆ ನೀವು ಮೇಲ, ಫಿಮೇಲ, ಟ್ರಾನ್ಸ್ಜೆಂಡರ್ ಅಂತ ಕೇಳುತ್ತೆ. ನಿಮ್ದು ಯಾವುದಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೇಮ್ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ನೀವು ನೇಮ್ನ ಹಾಕಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ಕಾಗಿ ಕರ್ನಾಟಕಕ್ಕೆ ಕನ್ವರ್ಟ್ ಆಗುತ್ತೆ. ಒಂದು ವೇಳೆ ಕನ್ನಡಕ್ಕೆ ಕನ್ವರ್ಟ್ ಆಗಿದ್ದು ತಪ್ಪಿತ್ತು ಅಂದರೆ ನೀವು ಅದನ್ನು ಕೂಡ ಎಡಿಟ್ ಮಾಡ್ಬೋದು. ನೀವು ಇಲ್ಲಿ ಕನ್ನಡ ಆಪ್ಷನ್ನ ನೀವು ಮೊಬೈಲಲ್ಲಿ ಮಾಡಿಕೊಂಡು ಅಲ್ಲಿ ಎಡಿಟ್ ಮಾಡಿ ನೀವು ಆ್ಯಸ್ ಇಟ್ ಈಸ್ ಯಾವ ರೀತಿ ಇದೆ ಅದೇ ರೀತಿ ಹಾಕ್ಬೋದು. ನಂತರ ಕೆಳಗಡೆ ನಿಮ್ಮ ಆಧಾರ್ ನಂಬರ್ನ ಕೇಳುತ್ತೆ. ನೀವು ಆ ಬಾಕ್ಸ್ಗೆ ಆಧಾರ್ ನಂಬರ್ ಹಾಕಿ ಅಲ್ಲಿ ರೈಟ್ ಮಾರ್ಕ್ ಬರುತ್ತೆ. ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗತ್ತೆ. ಅಪ್ಲಿಕೆಂಟ್ ರಿಲೇಟಿವ್ದ ಅಂತ ಕೇಳುತ್ತೆ. ನೀವು ಅಪ್ಲಿಕೆಂಟ್ ಆಗಿದ್ರೆ ಅಪ್ಲಿಕೆಂಟ್ ಅನ್ನೋ ಕಾಲಮ್ಗೆ ನಿಮ್ಮ ಫೋನ್ ನಂಬರ್ ಹಾಕಿ ಕೆಳಗಡೆ ಇಮೇಲ್ ID ಇತ್ತು ಅಂದರೆ ಇಮೇಲ್ IDನೂ ಕೂಡ ಇಲ್ಲಿ ಹಾಕ್ಬೋದು. ಎಲ್ಲ ಹಾಕಿದ ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಡಿಸಬಿಲಿಟಿ ಅಂತ ಕೇಳುತ್ತೆ. ನೀವೇನಾದರೂ ಅಂಗವೈಕಲ್ಯತೆ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಇಲ್ಲ ಅಂತ ಅಂದರೆ ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ. ನೇಮ್ ಆಫ್ ರಿಲೇಟಿವ್ ಅಂತ ಕೇಳುತ್ತೆ. ಅಲ್ಲಿ ನೇಮ್ ಬಂದು ನಿಮ್ಮ ಫಾದರ್ ನೇಮ್ನ ಹಾಕಬೇಕಾಗತ್ತೆ. ಅಲ್ಲಿ ಫಾದರ್ ನೇಮನ್ನು ಹಾಕಿ ಜಸ್ಟ್ ಕ್ಲಿಕ್ ಮಾಡ್ತು ಅಂದರೆ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ನಂತರ ನೀವು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಮಾಡಿದ ನಂತರ ಇಲ್ಲಿ ನಿಮ್ಮ ಅಡ್ರೆಸ್ನ ಟೈಪ್ ಮಾಡಬೇಕಾಗತ್ತೆ. ನೀವು ಆ್ಯಸ್ ಇಟ್ ಈಸ್ ಅಲ್ಲಿ ಹೌಸ್, ಬಿಲ್ಡಿಂಗ್, ಅಪಾರ್ಟ್ಮೆಂಟ್ ನಂಬರ್ ಅಂತ ಇದೆ. ಇಲ್ಲಿ ನಿಮ್ಮ ಹೌಸ್ ನಂಬರ್ನ ಹಾಕಬೇಕಾಗತ್ತೆ. ಹಾಗೆಯೇ ಇಲ್ಲಿ ಸ್ಟ್ರೀಟು, ಏರಿಯಾ, ಲೊಕ್ಯಾಲಿಟಿ ಅಂತ ಕೇಳುತ್ತೆ. ಇಲ್ಲಿ ನಾನು ನಮ್ಮ ಹೋಬಳಿನ ಹಾಕೋತಾ ಇದ್ದೀನಿ. ಆ ಕಾಲಮ್ಗೆ ಜಸ್ಟ್ ಹೋಬಳಿನ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಕನ್ನಡಕ್ಕೆ ಕ್ಲಿಕ್ ಮಾಡ್ತು ಅಂದರೆ ಆಟೋಮೆಟಿಕ್ಕಾಗಿ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ಹಾಗೆ ಒಂದು ವೇಳೆ ತಪ್ಪಿತ್ತು ಅಂದರೆ ನೀವು ಅದನ್ನ ಎಡಿಟ್ ಕೂಡ ಮಾಡ್ಬೋದು. ಹಾಗೆಯೇ ಇಲ್ಲಿ ಟೌನ್, ವಿಲೇಜ್ ಅನ್ನೋ ಇದಕ್ಕೆ ನಿಮ್ಮ ಗ್ರಾಮನ ಹಾಕೊಳ್ಳಿ, ಅದನ್ನು ಕೂಡ ಕನ್ನಡ ಕನ್ವರ್ಟ್ ಆಗುತ್ತೆ. ಹಾಗೆಯೇ ನಿಮ್ಮ ಪೋಸ್ಟು ಕೂಡ ಟೈಪ್ ಮಾಡಿ, ಅದು ಕೂಡ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ನಂತರ ಇಲ್ಲಿ ನಿಮ್ಮ ಪಿನ್ ಕೋಡ್ ಹಾಕಬೇಕಾಗತ್ತೆ. ಇಲ್ಲಿ ತಹಸೀಲ್ ಅಥವಾ ತಾಲೂಕು ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ತಾಲೂಕನ್ನು ಹಾಕಿ ಇಂಗ್ಲೀಷಲ್ಲಿ ಟೈಪ್ ಮಾಡ್ತು ಅಂದರೆ ಕನ್ನಡ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ನಂತರ ಅಡ್ರೆಸ್ ಪ್ರೂಫ್ ಕೇಳುತ್ತೆ. ಅದನ್ನು ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಚೂಸ್ ಫೈಲ್ ಮಾಡಿ ನಾನು ಗ್ಯಾಲರಿಯಿಂದ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಂತರ ನೀವು ಕೆಳಗಡೆ ರಿಲೇಷನ್ ಟೈಪ್ ಅಂತ ಕೇಳಿದೆ. ನೀವು ಯಾವ ರಿಲೇಷನ್ ಟೈಪ್ನ ಒಂದು ದಾಖಲಾತಿನ ಕೊಡಬೇಕಾಗತ್ತೆ. ನಾನು ಇಲ್ಲಿ ಮದರ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಮದರ್ ಹೆಸರನ್ನ ಹಾಕಿ ನೀವು ಎಫಿಕ್ ನಂಬರು ಅಂದರೆ ನಿಮ್ಮದು ವೋಟರ್ ID ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ. ವೋಟರ್ ID ಕಾರ್ಡ್ ನಂಬರ್ನ ಹಾಕ್ತು ಅಂದರೆ ನಿಮಗೆ ಬೇಗ ಜನ್ರೇಟ್ ಆಗುತ್ತೆ.
ನೀವು ನೆಕ್ಸ್ಟ್ ಅಂತ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನೀವು ಡಿಸ್ಟ್ರಿಕ್ಟ್ನ ಚೂಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ವಿಲೇಜ್ ಆರ್ ಟೌನ್ ಅಂತ ಕೇಳುತ್ತೆ. ನಿಮ್ಮ ನಿಯರೆಸ್ಟ್ ಸಿಟಿನ ಹಾಕಬೇಕಾಗತ್ತೆ. ನಿಮ್ಮ ತಾಲೂಕನ್ನು ಹಾಕೊಳ್ಳಿ. ನಂತರ ನೀವು ಯಾವ ಡೇಟಲ್ಲಿ ಫಿಲ್ ಮಾಡ್ತಾಯಿದ್ದೀರಿ ಆ ಡೇಟ್ನ ಹಾಕಬೇಕಾಗತ್ತೆ. ಡೇಟ್ನ ಹಾಕಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕಾಗತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ನ ಯಾವ ಪ್ಲೇಸಲ್ಲಿ ಫಿಲ್ ಮಾಡಿದ್ದೀರಾ ಆ ಪ್ಲೇಸ್ನ ಹೆಸರನ್ನ ಹಾಕಿ ನೀವು ಇಲ್ಲಿ ಡನ್ ಅಂತ ಮಾಡಬೇಕಾಗತ್ತೆ. ಡನ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಪ್ರಿವ್ಯೂ ಓಪನ್ ಆಗುತ್ತೆ. ನೀವೆಲ್ಲ ಫಿಲ್ ಮಾಡಿದಂಥ ದಾಖಲಾತಿ ಎಲ್ಲ ಕರೆಕ್ಟಾಗಿದೆಯಾ ಒಂದು ಸರಿ ಸ್ಕ್ರೋಲ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ತಪ್ಪಾಗಿತ್ತು ಅಂದರೆ ನೀವು ಎಡಿಟ್ ಆಪ್ಷನ್ಗೆ ಹೋಗಿ ಮತ್ತೆ ಕೂಡ ನೀವು ರೆಡಿ ಮಾಡ್ಬೋದು. ಎಲ್ಲ ಕರೆಕ್ಟಾಗಿತ್ತು ಅಂದರೆ ಇಲ್ಲಿ ಕನ್ಫರ್ಮ್ ಅಂತ ಇದೆ ನೋಡಿ, ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮದು ಯಶಸ್ವಿಯಾಗಿ ಸಬ್ಮಿಟ್ ಆಗಿತ್ತು ಅಂತ ಅಂದರೆ ನಿಮಗೊಂದು ರೆಫರೆನ್ಸ್ ನಂಬರ್ ಜನ್ರೇಟ್ ಆಗುತ್ತೆ. ನಿಮಗೆ ಮೆಸೇಜ್ ಕೂಡ ಬರುತ್ತೆ. ಇದನ್ನು ಕಾಪಿ ಮಾಡಿ ಇಟ್ಕೊಳ್ಳಿ. ಮುಂದೆ ಫ್ಯೂಚರಲ್ಲಿ ನೀವು ಮತ್ತೆ ವೋಟರ್ ಹೆಲ್ಪ್ಲೈನ್ಗೆ ಬಂದು ಇಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಬೋದು. ಇವಾಗಲೇ ಲೈವ್ ಆಗಿ ತೋರಿಸ್ತೀನಿ ನೋಡಿ. ಇಲ್ಲಿ ನೆಕ್ಸ್ಟಲ್ಲಿ ಟ್ರ್ಯಾಕ್ ಅಂತ ಬರುತ್ತೆ. ಅಲ್ಲಿ ನೀವು ನಿಮ್ಮ ರೆಫರೆನ್ಸ್ ನಂಬರ್ನ ಹಾಕಿ ನಿಮ್ಮ ಸ್ಟೇಟ್ನ ಚೂಸ್ ಮಾಡಿಕೊಂಡು ಟ್ರ್ಯಾಕ್ ಸ್ಟೇಟಸ್ ಅನ್ನೋ ಆ ಕಾಲಮ್ನ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಅರ್ಜಿ ಯಾವ ಹಂತದಲ್ಲಿದೆ ಅನ್ನೋದನ್ನ ತೋರಿಸುತ್ತೆ. ಈಗ ಸಪೋಸ್ ನಾನು ಇವಾಗ ಅಪ್ಲೈ ಮಾಡಿರೋದ್ರಿಂದ ಅಲ್ಲಿ ಸಬ್ಮಿಟೆಡ್ ಆಗಿದೆ. ಅಲ್ಲಿ BLO ಅಪಾಯಿಂಟೆಡ್ ಆಗಬೇಕು ಮತ್ತು ಅಕ್ಸೆಪ್ಟೆಡ್ ಆ್ಯಂಡ್ ರಿಜೆಕ್ಟೆಡ್ ಅನ್ನೋ ಕಾಲಮ್ ಇದೆ, ಅದನ್ನ ಎಸ್ ಆರ್ ನೋ ಅಂತ ಮಾಡ್ತಾರೆ. ಹಾಗೆಯೇ ಫಿಲ್ಡ್ ವೆರಿಫೈಡ್ ಆದ ನಂತರ ನಿಮ್ಮ ಪೋಸ್ಟಲ್ಲಿ ನಿಮಗೆ ಡಿಜಿಟಲ್ ವೋಟರ್ ID ಕಾರ್ಡು ಮನೆಗೆ ಬರುತ್ತೆ. ಒಂದು ವೇಳೆ ಬರಲಿಲ್ಲ ಅಂದರೆ ನೀವು ಆನ್ಲೈನಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಮೊಬೈಲ್ ನಂಬರ್ನ OTP ಮುಖಾಂತರ. ಸ್ನೇಹಿತರೆ, ಈ ರೀತಿ ಆನ್ಲೈನ್ನಲ್ಲಿ ವೋಟರ್ ID ಕಾರ್ಡ್ನ ಯಶಸ್ವಿಯಾಗಿ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.